ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರಯಾಗಕ್ಕೆ ಹೋಗಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಮನದಲ್ಲಿ ದೇವರನ್ನ ನೆನೆಯುತ್ತಾ ಭಕ್ತಿಯಿಂದ ದರ್ಶನ ಮಾಡ್ಕೊಂಡು ಬನ್ನಿ ಅಂದರೆ, ಅಲ್ಲಿ ಹೋಗಿ ದೇವರನ್ನ ಯಮುನಾ ನದಿಯಲ್ಲೇ ಬಿಟ್ಟು ಪವಿತ್ರ ಸ್ನಾನನ ಘಾಟಲ್ಲೇ ಬಿಟ್ಟು ಇವಳು ಯಾರೋ ರುದ್ರಾಕ್ಷ ಮಾರೋ ಹುಡುಗಿ ಹಿಂದೆ ಬಿದ್ದಿದಾರಲ್ಲ ಎಲ್ಲರೂ, ಏನು ಹೇಳೋಣ ಈ ಜನಕ್ಕೆ. ನಮ್ಮ ಜನಗಳ ಭಕ್ತಿ ಹಾಳು ಮಾಡೋಕ್ಕೆ ಆ ದೇವರು ಕಳಿಸಿರೋ ರಂಭೆನೋ ಊರ್ವಶಿನೋ ಇರಬೇಕು ಇವಳು ಅನಿಸುತ್ತೆ. ಇವಳಿಗೆ ಆ IIT ಸನ್ಯಾಸಿ ಮಾತು ಬೇರೆ ಲಿಂಕ್ ಮಾಡಿ ಇವಳು ದೇವಲೋಕದಿಂದ ಬಂದಿರೋ ದೇವತೆ ಅಂತಾನೆ ಅಂದುಬಿಟ್ರಲ್ಲ. ಕಣ್ಣು ಸ್ವಲ್ಪ ನೀಲಿ ಇದ್ದರೆ ಸಾಕು ಏಂಜಲಿನ ಜೋಲಿ ಅಂತೀರ, ಬೆಕ್ಕಿನ ಕಣ್ಣಿದ್ರೆ ಐಶ್ವರ್ಯ ರೈ ಅಂತೀರ, ಸೊಂಟ ಸ್ವಲ್ಪ ಸಣ್ಣ ಇದ್ದರೆ ಶಿಲ್ಪಾ ಶೆಟ್ಟಿ ಅಂತಾನೆ ಅಂತೀರ, ಇನ್ನೊಂದು ಸ್ವಲ್ಪ ದಪ್ಪ ಇರೋ ಹುಡುಗಿ ನೋಡಿದ್ರೆ ನಮಿತಾ ಅಂತೀರ. ಪಾಪ ಹುಡುಗಿ ಏನೋ ಸರ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಅವಳನ್ನು ಅವಳ ಪಾಡಿಗೆ ಬಿಟ್ಟು ನೀವು ನಮ್ಮ ದೇವರನ ಮೇಲಿನ ಭಕ್ತಿಯನ್ನು ಹಾಕಿ ಇಟ್ಕೊಂಡು ಪವಿತ್ರ ಸ್ನಾನ ಮುಗಿಸ್ಕೊಂಡು ಬನ್ನಿ. ನಮ್ಮ ದೇಶದಲ್ಲಿ ಹಳ್ಳಿಗಳಿಗೆ ಹೋಗಿ ಹುಡುಕಿದ್ರೆ ಈ ತರಹದ ಐಶ್ವರ್ಯ ರೈ, ಆಂಜಲಿನಾ ಜೋಲಿ ಗಲ್ಲಿಗೂ ಒಬ್ಬರು ಸಿಗ್ತಾರೆ. ಇಷ್ಟಕ್ಕೂ ನಿಜವಾದ ಬ್ಯೂಟಿ ಇರೋದು ಕಣ್ಣು, ಮೂಗು, ಕೆನ್ನೆಯಲ್ಲಿ ಅಲ್ಲ, ಅದು ನೋಡುಗರ ಕಣ್ಣುಗಳಲ್ಲಿ, ವ್ಯಕ್ತಿಯ ಮನಸ್ಸಿನಲ್ಲಿ, ಒಳ್ಳೆತನದಲ್ಲಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ. ಪ್ರಾರಂಭದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಪ್ರಯಾಗದ ಸೌಂದರ್ಯ, ಅಲ್ಲಿನ ಇತಿಹಾಸ, ಅಲ್ಲಿನ ಸೌಲಭ್ಯಗಳು, ನಾಗಾ ಸಾಧುಗಳ ಬಗ್ಗೆ ವಿಡಿಯೋ ಕಾಣಿಸ್ತಾ ಇತ್ತು. ಈಗ ಬರ್ತಾ ಬರ್ತಾ ಅದೆಲ್ಲ ಕಡಿಮೆಯಾಗಿ ಸ್ತ್ರೀ ನಾಗಾ ಸಾಧುಗಳು, ಸೌಂದರ್ಯವತಿ ಸಾಧ್ವಿಯರು ಅಂತ ಸ್ಟಾರ್ಟ್ ಆಗಿ ಈ ಮೋಹಕ ನಗುವಿನ ನೀಲಿ ಕಣ್ಣಿನ ಹುಡುಗಿ ಅಂತ ಚೆಲುವಿಯರಿಂದ ತುಂಬಿ ಹೋಗಿದೆ. ಮುಂದೆ ಇನ್ನೂ ಯಾವ ಸುಂದರಿ ಕಾಣಿಸ್ಕೊಂಡೋ ನಮ್ಮೆಲ್ಲರ ಭಕ್ತಿ ಮತ್ತು ತಪಸ್ಸನ್ನು ಭಂಗ ಮಾಡ್ತಾಳೋ ಗೊತ್ತಾಗ್ತಿಲ್ಲ. 144 ವರ್ಷ ಆದಮೇಲೆ ನಮಗೆ ಸಿಕ್ಕಿರೋ ಅಭೂತಪೂರ್ವ ಅವಕಾಶ ಇದು. ಇನ್ನು ಈ ಜೀವಮಾನದಲ್ಲಿ ನಮಗೆ ಸಿಗಲ್ಲ. ಭಕ್ತಿಯಿಂದ ಸ್ನಾನ ಮಾಡಿ ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡ್ತಾ ಪ್ರಯಾಗಕ್ಕೆ ಹೋಗಿ ಬನ್ನಿ. ಆಚೆ ಈಚೆ ನೋಡಿದರೆ ಇನ್ನೊಬ್ಳು ಚೆಲುವಿಗೆ ಜಾರಿ ಬೀಳ್ತೀರಾ ಅನ್ನೋದಂತೂ ಗ್ಯಾರಂಟಿ.